ಕರಿಯರಲ್ಲಿ ಬಿಗ್ಗೆಸ್ಟ್ ಕಿಲ್ಲರ್ ಫೇಲಿಯರ್ ಅಲ್ಲ, ಪರ್ಫೆಕ್ಟ್ ಟೈಮ್ಗೆ ವೇಟ್ ಮಾಡೋದು. ಥಿಂಕ್ ಮಾಡಿ, ಎಷ್ಟೊಂದು ಜನ ಹೇಳ್ತಾರೆ ಈ ಪ್ರಾಜೆಕ್ಟ್ ಮುಗಿದ ಮೇಲೆ ಸ್ಟಾರ್ಟ್ ಮಾಡ್ತೀನಿ, ಪ್ರಮೋಷನ್ ಬಂದ ಮೇಲೆ ಪಕ್ಕಾ ಸ್ಟಾರ್ಟ್ ಮಾಡ್ತೀನಿ, ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತೀನಿ, ಟೈಮ್ ಸಿಕ್ಕಾಗ ಸ್ಟಾರ್ಟ್ ಮಾಡ್ತೀನಿ. ಮತ್ತು ವರ್ಷಾನ್ಗಟ್ಲೆ ಕಳೆಯುತ್ತೆ, ಲೈಫ್ ಸೇಮ್ ಇರುತ್ತೆ. ಮೀನ್ ವೈಲ್ ಇನ್ನೊಬ್ಬ ಪರ್ಸನ್ ಪರ್ಫೆಕ್ಟ್ ನಾಲೆಜ್ ಇಲ್ಲದೆ ಸ್ಟಾರ್ಟ್ ಮಾಡ್ತಾನೆ, ಮಿಸ್ಟೇಕ್ಸ್ ಮಾಡ್ತಾನೆ, ಕಲಿತಾನೆ, ಮತ್ತು ಮುಂದೆ ಹೋಗ್ತಾ ಇರ್ತಾನೆ. ಡಿಫ್ರೆನ್ಸ್ ಇಲ್ಲೇ ಇರೋದು. ಸಕ್ಸಸ್ಫುಲ್ ಪೀಪಲ್ ರೆಡಿ ಆದಮೇಲೆ ಸ್ಟಾರ್ಟ್ ಮಾಡಲ್ಲ, ಸ್ಟಾರ್ಟ್ ಮಾಡಿ ರೆಡಿ ಆಗ್ತಾರೆ. ಯಾಕಂದರೆ ರಿಯಾಲಿಟಿ ಏನಿದ್ರು ಪರ್ಫೆಕ್ಟ್ ಟೈಮಲ್ಲಿಲ್ಲ, ಪರ್ಫೆಕ್ಟ್ ಕೋರ್ಸಲ್ಲಿಲ್ಲ, ಪರ್ಫೆಕ್ಟ್ ಆಪರ್ಚುನಿಟಿಯಲ್ಲಿಲ್ಲ. ಫಾಸ್ಟ್ ಗ್ರೋ ಆಗೋರು, ಆ್ಯಕ್ಷನ್ ತೊಗೊಳ್ಳೋರು ಮಾತ್ರ. ಒಂದು ನೆನ್ಪಿಟ್ಕೋಬೇಕು, ಏನಪ್ಪ ಅಂದರೆ ವೇಟಿಂಗ್ ನಿಮ್ಗೆ ಆಲ್ವೇಸ್ ಸೇಫ್ ಅನಿಸುತ್ತೆ, ಬಟ್ ಆ್ಯಕ್ಷನ್ ನಿಮ್ಮ ಅಪಾರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಸೊ ಪರ್ಫೆಕ್ಟ್ ಮೂಮೆಂಟ್ಗೆ ವೇಟ್ ಮಾಡಬೇಡಿ. ನಿಮ್ಮ ಫ್ಯೂಚರ್ ಕರಿಯರ್ ಚೇಂಜ್ ಮಾಡೋದು ನೀವು ಪೋಸ್ಟ್ಪೋನ್ ಮಾಡ್ತಾ ಇರೋ ಆ ಫಸ್ಟ್ ಸ್ಟೆಪ್ ಆಗಿರಬಾರ್ದು. ನೀವು ಕೂಡ ನಮ್ಮ ಡೇಟಾ ಇಂಜಿನಿಯರಿಂಗ್ ಬ್ಯಾಚ್ ಜಾಯಿನ್ ಆಗ್ಬೋದು. ಸೊ ಲಿಂಕ್ ಬಯಲಿದೆ, ಫಾರ್ಮ್ ಫಿಲ್ ಮಾಡಿ, ಆ ಟೀಮ್ ವಿಲ್ ರೀಚ್ ಔಟ್ ಟು. ಏನೇ ಡೌಟ್ ಇದ್ದರೂ ಅವ್ರ ಜೊತೆ ನೀವು ಮಾತಾಡ್ಬೋದು.